ಪಕ್ಷ ಕರೆದ್ರೆ BJP ಕರೆದ್ರೆ ಹೋಗ್ತೇನೆ ಅಂತ ಸ್ಪಷ್ಟ ಹೇಳಿದೆ. ನಮ್ಗೆ ಯಾರು ಕರೀಲೂ ಇಲ್ಲ, ಮಾತಾಡಲೂ ಇಲ್ಲ, ನನ್ನ ಹತ್ರ ಬರಲಿಲ್ಲ ಅಂದರೆ ನನ್ನ ಅವಶ್ಯಕತೆ ಇಲ್ಲ ಅಂತ ಅನಿಸಿದೆ ಈಗ ಅವರಿಗೆ. ಹಾಗಾಗಿ ನಾನು ನನ್ನಷ್ಟಕ್ಕಿದ್ದೇನೆ. ಕಾಂಗ್ರೆಸ್ನವರೇನು ಭೇಟಿ ಮಾಡಿದ್ದಾರೆ, ನೀವು ಭೇಟಿ ಆಗಿದ್ದೀರಾ? ಇಲ್ಲ ಅಲ್ಲ, ಬೇರೆ ನನ್ನ ಕೆಲಸಕ್ಕೆ ಎಲ್ಲರೂ ಭೇಟಿ ಆಗಿರ್ಬೋದು, ಕಡೆಗೆಲ್ಲ ನೀವು ಅವ್ರನ್ನ ಭೇಟಿ ಆಗಿರೋದು ಅಂತ ರಾಜಕೀಯಕ್ಕೆ ಸೇರ್ಲಿಕ್ಕೋಸ್ಕರ ಯಾರನ್ನು ಭೇಟಿ ಆಗಿಲ್ಲ. ನಂದು ಮಾಡಿದ್ದೇನೆ, ನಾನು ಮೆಂಬರ್ ಈಗ ಅಲ್ಲ, ಅವರು ಅಪ್ರೂವ್ ಮಾಡಬೇಕಿನ್ನು ನಿಮಗೆ ಅದರಲ್ಲಿ ಸಿಸ್ಟಮಿಗೆ. ನಾನು ಅದರಲ್ಲ ತೊಡಗಿದ್ದೆ, ನಾನು ಜಿಲ್ಲಾಧ್ಯಕ್ಷ. ಅದು ಹೇಗೆ ಅಂದರೆ ಮಿಸ್ ಕಾಲ್ ಕೊಟ್ಟು ನಮ್ಮ ಡೀಟೇಲ್ಸ್ ಕೊಡಬೇಕು, ಅದು ನಾನು ಮಾಡಿದ್ದೇನೆ. ಇನ್ನು ಸ್ಥಾನೀಯ ಸಮಿತಿಗೆ ಬರ್ತದೆ, ಅದು ಅವರು ಅಪ್ರೂವ್ ಮಾಡಿ ನಗರ ಸಮಿತಿಯವರು ಇವರಿಗೆ ಮಾಡ್ಬೋದು, ಇಲ್ಲ ಯಾರದೊಬ್ಬ ಟೆರರಿಸ್ಟ್ ಮೆಂಬರ್ ಆದರೆ ಹಾಗೆ ಅವರು ಇನ್ನೂ ನನ್ನದು ಮಾಡಿ ಅಪ್ರೂವ್ ಮಾಡಿದಾರಿಲ್ಲೋ ಗೊತ್ತಿಲ್ಲ, ನನಗೆ ಬರಲಿಲ್ಲ. ಪ್ರಶ್ನೆ ಕೇಳಿದ್ರು, ಜಿಲ್ಲಾ ಪಂಚಾಯತ್ ನಿಲ್ತೀರಾ? ಆದರೆ MLA ನಿಲ್ತಾನೆ ಹೇಳಿದ್ರು. ಹೌದು, ಹೇಗೆ ಯಾವ್ದು ಯಾವ ಪಕ್ಷ? ನೋಡೋಣ, ಆಗ ಇನ್ನು ಇದೆ ಅಲ್ಲ, ಯಾಕೆ ನೀವು ರಿವೀಲ್ ಮಾಡ್ತೀನಿ? ಚುನಾವಣೆ ನಿಲ್ತೇನೆ, ಪಕ್ಷದ ಈಗ ನಾವು ವಿಧಾನ ಪರಿಷತ್ತಿಗೆ ನಿಂತೇನೆ, ಹಾಗೆ ನಿಲ್ಬೋದು, BJPಯಲ್ಲೂ ನಿಲ್ಬೋದು, ಯಾವ್ದು ನಿಲ್ಬೋದು, ಅದೇನು ಪ್ರಶ್ನೆ ಇಲ್ಲ. ಅಂತೂ ನನ್ನ ಒಂದು ಚುನಾವಣೆ ನಾನು ನಿಲ್ಲಬೇಕು ಅಂತ ಇದು ಮಾಡಿದ್ದೇನೆ MLA. ಯಾಕಂದರೆ ನನ್ನನ್ನು ಜನತೆ ಇಲ್ಲಿಯವರು ಸೋಲಿಸ್ತಾ ಇಲ್ಲ. 3 ಚುನಾವಣೆಯಲ್ಲಿ ಜನ ಗೆದ್ದಾರೆ. ನನಗೆ ಪ್ರತಿ ದಿವಸ ಜನ ಇಲ್ಲಿ ನಾನು ದಿನಾವೂ ನನ್ನ ಜನರ ಕೆಲಸವನ್ನು ಮಾಡ್ತಾ ಇದ್ದೇನೆ. ಬಂದವರು ಇಲ್ಲ ಸರ್, ನಿಮ್ಮ ಸೇವೆ, ನೀವಿರುವಾಗ ಆದ ಕೆಲಸಗಳು, ನೀವು ಇದ್ದಂಥ ರೆಸ್ಪಾನ್ಸಿಬಲ್ ಇಲ್ಲ, ನೀವು ಚುನಾವಣೆ ನಿಲ್ಲಬೇಕು ಅಂತ ಹೇಳಿದ್ದಾರೆ. ಯಾವುದ್ರಲ್ಲಿ ನಿಲ್ಲೋದು ಅಂತ ಹೇಳುವಂಥದ್ದು ಈಗೇನಿಲ್ಲ, ಇನ್ನು 3 ವರ್ಷ ಇದೆ ಅಲ್ಲ, ಆಗ ನೋಡೋಣ. ಈಗಿನ ಶಾಸಕರು ನಿಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋಗ್ತಾ ಇರೋದ್ರ ಬಗ್ಗೆ ನಿಮಗೆ ಬೇಸರ ಇಲ್ಲ? ನೀವು ತುಂಬ ಪ್ರಚಾರ ಓಡಾಟ ಮಾಡಿದ್ದೀರಿ ಸರ್. ಇವತ್ತು ನಾನು ಇಂಡಿಪೆಂಡೆಂಟ್ ನಿಲ್ಲಕ್ಕೆ, ನಿಮ್ಗೆ ಆಗಲೂ ಹೇಳಿದೆ, ಇಂಡಿಪೆಂಡೆಂಟ್ ನಿಲ್ಲಕ್ಕೆ ಮೇನ್ ಕಾರಣವೇ ಇದು ಅದರದ್ದೇ ಪ್ರತಿಫಲ. ನನಗೆ ಇವತ್ತು ಇಲ್ಲಿಂದಲೇ ಪ್ರಾರಂಭ ಆಗಿದೆ. ಟ್ರಾಫಿಕ್ ಜಂಕ್ಷನ್ ಅಂತೂ ನನ್ನ ಯೋಜನೆ ಅಂತ ಹೇಳುವ ಕಾರಣಕ್ಕೋಸ್ಕರ ಏಕ ವ್ಯಕ್ತಿ ಅವರನ್ನು ನಿಲ್ಲಿಸಿದ್ದದು. ನಾನಾಗ ಅವರನ್ನು ಗೆಲ್ಲಿಸಿದವ IBಗೆ ಹೋಗಿ ಆ ವೆಂಡರನ್ನು ಕರ್ಕೊಂಡು ಹೋಗಿ ಕನ್ವಿನ್ಸ್ ಮಾಡಿದ್ದೇನೆ, ಇದೇ ಶಾಸಕರಿಗೆ. ಅಲ್ಲ ಹೇಳಿ, ನಾಳೆ ನೀವು ಕೇಳಿ ಪ್ರಶ್ನೆ. ನಾನು ಹೋಗಿ IBಯಲ್ಲಿ ಅದೇ ವೆಂಡರನ್ನು ಕರ್ಕೊಂಡು ಹೋಗಿ, ನೋಡಿ ಅಲ್ಲ ಅದು 60 ಸೆಕೆಂಡ್ ಆಗ್ತದೆ ಅಂತ ಹೇಳಿದ್ರು, ಕಮ್ಮಿ ಮಾಡಿ 30 ಸೆಕೆಂಡ್ ಮಾಡಿ, ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆದಮೇಲೆ ಇದಾದ ಕೂಡಲೇ ಹೋಗ್ತದೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ, ಹೀಗೆ ನಮಗೇನು ದುಡ್ಡಿಲ್ಲ ಎಲ್ಲ ಹೇಳಿದ್ದೇನೆ. ಆಮೇಲೂ ಆಯಿತು ಅಂತ ಆಗ ಹೇಳಿ ಆಮೇಲೆ ಮತ್ತೆ ಅವನಿಗೆ ಜೋರು ಮಾಡಿ ನಿಲ್ಲಿಸಿದ್ರು. ಅದು ನನಗೆ ಗೊತ್ತಿಲ್ಲ, ಅದು ಅವ್ರ ಹತ್ರ ಕೇಳಬೇಕು. ಅಂತೂ ನೋಡಿ, ಯಾರದೇ ಒಬ್ಬ ಕೃತಜ್ಞತೆ ಇರುವಂಥ ವ್ಯಕ್ತಿ ಈ ರೀತಿ ಮಾಡಲ್ಲ. ಬದಿಯ ಕ್ಷೇತ್ರದಲ್ಲಿ ಸುರೇಶ್ ಶೆಟ್ಟರ್ ಇದ್ದಾರೆ, ಅವರು ಲಾಲಾಜಿಯನ್ನು ಯಾವ ರೀತಿ ಗೌರವದಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನೋಡಿ. ಈಗ ಬೇಡ, ಈಗ ನಾನು ಇಂಡಿಪೆಂಡೆಂಟ್ ಆಗಿದೆ, ನನ್ನನ್ನು ಈಗ ಬೇಡ, ಅವರು ನನಗೆ ವಿರೋಧ ಮಾಡಿ. ನಾನು ಪಾರ್ಟಿಯಲ್ಲಿ ಇರುವವರೆಗೆ, ಮೊನ್ನೆ ಸ್ಪರ್ಧೆ ಮಾಡುವವರೆಗೂ ಹೇಗೆ ನನ್ನನ್ನು ನಡ್ಕೊಂಡಿದ್ದಾರೆ ನಿಮಗೆಲ್ಲ ಗೊತ್ತಿದೆ. ನನ್ನ ಫೋಟೋ ತೆಗೆಸಿದ್ದು, ನಮಗೆ ಯಾವುದೇ ನಾನು ಕಾರ್ಯಕ್ರಮಗಳಿಗೆ ನಮ್ಮನ್ನು ದೂರ ಇಟ್ಟರು, ಮತ್ತು ವೈಯಕ್ತಿಕವಾಗಿ ನನ್ನ ಬಿಸ್ನೆಸ್ಗಳಿಗೆ ತೊಂದರೆ ಮಾಡುವಂಥದ್ದು ಈ ರೀತಿಯ ಇದಾಗಿದೆ. ಅದು ಯಾರಾದರೂ ಒಬ್ಬ ಸಾಮಾನ್ಯ ಮನುಷ್ಯ, ಈಗ ಅವರ ಬೆಳವಣಿಗೆಯಲ್ಲಿ ನನ್ನ ಪಾತ್ರ ಏನು ಅಂತ ಹೇಳುವಂಥದ್ದು ಉಡುಪಿ ಜನತೆಗೆ ಗೊತ್ತಿದೆ. ಅವರನ್ನು ಅವರು 2004ನೇ ಇಸ್ವಿಯಲ್ಲಿ ನಾನು MLA ನಿಂತಾಗ ಸುಧಾಕರ್ ಶೆಟ್ಟರ್ ಬೆಂಬಲಿಗರಾಗಿ ಹೋದವರು. ಬೆತ್ತಲೆ ಪ್ರಕರಣ ಆದಾಗ ನಾನು ಬೆಂಬಲ ಕೊಟ್ಟು ಅವರು ಒಬ್ಬ ಹಿಂದುತ್ವಕ್ಕೋಸ್ಕರ ಅಂತ ಹೇಳ್ಕೊಂಡು ಗಟ್ಟಿ ಮಾಡಿಕೊಂಡು ಪಾರ್ಟಿಗೆ ತೆಗೆದುಕೊಂಡು ಬಂದು ನಾಮಿನೇಟ್ ಕೌನ್ಸಿಲರ್ ಮಾಡಿ 2 ಬಾರಿ ನಗರಸಭಾ ಸದಸ್ಯನಾಗಿ MLA ಅಲ್ವಾ ಸಾಧಾರಣ. ಈಗ ನೆಕ್ಸ್ಟ್ ಅವರು MLA ಬಂದಾಗ ಅವ್ರು ಯಾರಿಗೆ ಹೇಳ್ತಾರೆ ಅವರು MLA. ಹಾಗೆ ನಾನು ಶಾಸಕನಾಗಿದ್ದಾಗ 2 ಬಾರಿ. ಇವತ್ತು ಫೆಡರೇಷನ್ ಅಧ್ಯಕ್ಷರಿದ್ದಾರಲ್ಲ, ಅವರು ಎಲೆಕ್ಟೆಡ್ ಅಲ್ಲ, ಫಸ್ಟ್ ನಾಮಿನೇಟ್ ಮಾಡಿ ಅವರನ್ನು ಅಧ್ಯಕ್ಷ ಮಾಡಿದ್ದು ನಾನು. ಕೇಳಿ ನಾಳೆ ಹೌದಲ್ವ ಅಂತ. 2008ರ ಇಸ್ವಿಯಲ್ಲಿ ಬಹುಮತ ಬಂತು BJPಗೆ. ಆಗ ನನ್ನ ಹತ್ರ ಅವ್ರು ಬಂದರು, ನಾಮಿನೇಟ್ ಆದರೆ ಇದರಲ್ಲಿ ಅಧ್ಯಕ್ಷರಾಗಲಿಕ್ಕೆ ಆಗ್ತದೆ ಅಂತ. ಅದೇ ದಿವಸ ನಾನು ಬೆಂಗಳೂರಿಗೆ ಹೋಗಿ, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದು, ಯಾವುದಾದ್ರೂ ನಾಮಿನೇಷನ್ ಆಗಬೇಕು 15 ದಿವಸ ಬೇಕು, ಸಂಜೆ ಒಳಗೆ ನಾಮಿನೇಟ್ ಮಾಡ್ಕೊಂಡ್ಬಂದು ಮರುದಿವಸ ಅವ್ರನ್ನ ಅಧ್ಯಕ್ಷ ಮಾಡಿ. ಅಂದರೆ ನೀವು ಯೋಚನೆ ಮಾಡಿಲ್ಲ, ನೀವೆಲ್ಲ ಪತ್ರಕರ್ತರು, ನನಗೆ ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಇಲ್ಲದೇ ಇರ್ತಿದ್ರೆ, ಒಂದು ದೊಡ್ಡ ಕಾಲೇಜ್ ಮಹಿಳಾ ಪದವಿ ಪೂರ್ವ ಕಾಲೇಜಲ್ಲಿ ಅವರನ್ನು ಉಪಾಧ್ಯಕ್ಷ ಮಾಡ್ತಿದ್ದ ನಾನು, ಯಾರ ಮಾಡ್ತಿದ್ದ ಅಲ್ಲ, ನಮಗೆ ಹೊಂದಾಣಿಕೆ ಇಲ್ದಿದ್ದವರಾಗ್ತದೆ. ಅಂದರೆ ನಾನು ಅಷ್ಟು ಪ್ರೀತಿಯಲ್ಲಿ ಅವರನ್ನು ಬೆಳೆಸ್ತಾ ಇದ್ದೆ. ನನ್ನ ದೇವಸ್ಥಾನದ 20ನೇ ಇಸ್ವಿಯಲ್ಲಿ ನಾವು ಬ್ರಹ್ಮಕಲಶ ಮಾಡುವಾಗ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷ ಮಾಡಿದ್ದೇನೆ. ಯಾಕೆ ಮಾಡ್ತಾರೆ? ಒಬ್ಬರನ್ನು ವಿಶ್ವಾಸಿದ್ದವ್ರನ್ನ ಮಾತ್ರ ಮಾಡೋದಲ್ಲ. ಚುನಾವಣೆಯಲ್ಲಿ ನಾನು ಗೊತ್ತಾಗಿಲ್ಲ, ನನ್ನ ಗಾಡಿಯಲ್ಲಿ ಹಿಂದೆ ಕೂತ್ಕೊಳ್ಸಿಟ್ಟು 40 ದಿವಸ ನಾನು ಕೆಲಸ ಮಾಡಿದ್ದೇನೆ. ಆಮೇಲೆ ಏನೇನು ಮಾಡಿದ್ರು ಅಂತ ನಿಮ್ಗೆ ಗೊತ್ತಿದೆ. ಇವತ್ತು ನಾನು BJP ಬಿಟ್ಟು ಪಕ್ಷೇತರ ಆಗಲಿಕ್ಕೆ ನನಗೆ ಮಾನಸಿಕವಾಗಿ ದೊಡ್ಡ ನನಗೆ ಆಘಾತ ಅದೇ. ಅಂದರೆ ಆ ರೀತಿಯ ಅದನ್ನು ಹೇಳಬೇಕು ಅಂತ ಹೇಳಿದ ಮೇಲೆ ಹೌದು, ನನಗೂ ಹೌದು ಕಾಣಿತು, ನನ್ನ ನಿಲುವನ್ನು ಹೇಳಬೇಕು ಅಂತ ನೇರವಾಗಿ ಎಫೆಕ್ಟ್ ಆದರೆ ನಿಮ್ಮ ಕಾಲದ ಯೋಜನೆಗಳು ಯಾವುದು? ಒಂದೊಂದು ವಾಕ್ಯ ಹೇಳಿದ್ದಾರೆ. ಒಂದು ಈಗ ಸಿಗ್ನಲ್, ಸ್ಮಾರ್ಟ್ ಸಿಟಿ, ಉಡುಪಿ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್, ನಿಮ್ಮ 20,000 ಇದಿದೆಯಲ್ಲ, ಯಾವುದು ನಮ್ಮ LED ಬದಲಾವಣೆ ಮಾಡೋದು ಟೆಂಡರ್ ಮಾಡಿದ್ದೆವು, ಅದು ಅಪ್ರೂವಲ್ಲಿ ಹೋಗಿತ್ತು. ಇನ್ನೂ ಹಾಗೆ ಇದೆ, ಅದು ಏನಾಗಿದೆ ನನಗೂ ಗೊತ್ತಿಲ್ಲ. ಇಡೀ LEDಗಳನ್ನು, ಇಡೀ ಈ ಟ್ಯೂಬ್ಲೈಟ್ಸ್ಗಳನ್ನು ತೆಗೆದು ನೋಡಿ, ನನ್ನ ಎಲ್ಲ ಯೋಜನೆಗಳು ನೀವು ಅರ್ಥ ಮಾಡ್ಕೊಳ್ಳಿ. ನಗರಸಭೆ ಮತ್ತು ಸರ್ಕಾರದ ಅನುದಾನಗಳಿಲ್ಲದೆ
PPP ಮಾಡೆಲ್ಗಳಲ್ಲೇ ಮಾಡುವಂಥದ್ದು. ಅದು ಒಂದು ಕಂಪನಿಯವರಿಗೆ ಟೆಂಡರ್ ಆಗಿತ್ತು. ಅಲ್ಲಿ ಏನೋ ಅಪ್ರೂವಲ್ಲಿ ಸ್ವಲ್ಪ ಪೆಂಡಿಂಗ್ ಆಯಿತು, ಮತ್ತು ಚುನಾವಣೆ ಬಂತು, ನೆಕ್ಸ್ಟ್ ಮಾಡೋದು ಅದು ಆಗಿದೆ. ನಗರಸಭೆಯ ಕಟ್ಟಡಗಳದ್ದು ಹಾಗೆ ನಿಂತಿದೆ, ಮೆಡಿಕಲ್ ಕಾಲೇಜಿದ್ದು ಯೋಜನೆಗಳು ಹಾಗೆ ನಿಂತಿದೆ, ಡಿಸ್ಟಿಕ್ ಹಾಸ್ಪಿಟಲ್ 150 ಕೋಟಿ ಸ್ಯಾಂಕ್ಷನ್ ಆಗಿ ಫೈನಲ್ ಆಗಿದೆ. ಅದಕ್ಕೆ 75% ಆದ ಕೂಡಲೇ ಇದಾಗ್ಬೋದಿತ್ತು, ಯಾವುದು ಸಿಬ್ಬಂದಿ ನೇಮಕ 250 ಬೆಡ್ಡಿದ್ದು ಆಗಬೇಕಿತ್ತು. ನನ್ನ ಸ್ಲಮ್ ಬೋರ್ಡಿನ ನಾನೇನು ಮನೆಯನ್ನು 460 ಮನೆ ಮಾಡಿದೆ, 240 ಕಂಪ್ಲೀಟ್ ಮಾಡಿ ಕೊಟ್ಟಿದೆ, ಇನ್ನು 120 ಅರ್ಧದಲ್ಲಿ ನಿಂತಿದೆ ಕೆಲಸ, ಇನ್ನು 100ಕ್ಕೆ ಸೆಲೆಕ್ಷನ್ ಆಗಲಿಲ್ಲ. ಅಲ್ಲಿ ಹೋದಾಗಲೂ ಹಾಗೆ, ಅದು ಯೋಜನೆ ಸರಿ ಇಲ್ಲ, ಅದು ಜಾಗ ಸರಿಯಲ್ಲ, ರಸ್ತೆ, ಈ ಥರದ ನಿಲುವುಗಳು ಜನ. ಇದರಿಂದ ಎಫೆಕ್ಟ್ ಯಾರು? ನನಗೇನಿದೆ, ನಾನು ದೇವ್ರು ನಡೆಸಿ 3 ಸರ್ತಿ ಶಾಸಕನಾಗಿದ್ದೇನೆ, ನನಗೆ ಇವತ್ತಿಗೂ ಎಲ್ಲಿ ಹೋದರೂ ಗೌರವ ಇದೆ, ಜನರು ಗೌರವ ಕೊಡ್ತಾರೆ. ಎರಡನೇದು ನನ್ನ ಬಿಸ್ನೆಸ್ ಇದೆ, ನನಗೆ ಯಾವುದೋ ಒಂದು ಸಾಮಾಜಿಕ ವೇದಿಕೆಗಳು ಸಿಗ್ತದೆ. ಅಯೋಧ್ಯೆಯಲ್ಲಿ ಹೋದೆ 36 ದಿವಸ, ಪರ್ಯಾಯದಲ್ಲಿ ಕಾರ್ಯಾಧ್ಯಕ್ಷತೆ, ಈಗ ಮಾರಿಗುಡಿಯಲ್ಲಿ ನಾನು ಯಾವ್ದಾನ ಹುಡ್ಕೊಂಡು ನನ್ನ ಇದಕ್ಕೆ ನಾನು ಮಾಡ್ಕೊಳ್ತೇನೆ. ಆದರೆ ಎಫೆಕ್ಟ್ ಯಾರಿಗಾಯಿತು? ಉಡುಪಿಯ ಅಭಿವೃದ್ಧಿಗಾಯಿತು. ಅದೇ ವಿಶ್ವಾಸ ಇಟ್ಕೊಂಡು ನಮ್ಮನ್ನು ಅವರು ನೋಡಿ, ನಾನು 2004 MLA ಆದಾಗ VS ಆಚಾರ್ MLC, ಯಾವಾಗಲೂ MLA-MLCಗಳಿಗೆ ಜಟಾಪಟಿ ಇರ್ತದೆ, MLAಗಳಿಗೆ ಮಿನಿಸ್ಟ್ರಿಗಳಿಗೆ ಇರ್ತದೆ. ಆದರೆ VS ಆಚಾರ್ ಫೆಬ್ರವರಿ 14, 2012 ನಮ್ಗೊಂದು ದಿವಸ ಒಂದು ಡಿಫ್ರೆನ್ಸ್ ಏನಿದ್ದು ನಾವು ಕೂತ್ಕೊಂಡು ಮಾತಾಡ್ಕೊಳ್ತಾ ಇತ್ತು. ಅಂದರೆ ಒಂದು ಅಭಿವೃದ್ಧಿ ಉಡುಪಿಯಲ್ಲಿ ಯಾಕಾಯಿತು ಕೇಳಿದ್ರೆ, VS ಆಚಾರ್ ಹೇಳಿದಾರೆ, ನೀವೆಲ್ಲ ಇದ್ರಿ ಆಗ DC ಆಫೀಸ್ ಉದ್ಘಾಟನೆಯಲ್ಲಿ ಹೇಳಿದ್ದಾರೆ, ನಾನು ಕೃಷ್ಣನಾಗಿದ್ದೆ, ರಘುಪತಿ ಭಟ್ರು ಅರ್ಜುನಾಗಿ ಮಾಡಿದ್ದಾರೆ. ಅಂದರೆ ನಾವು ಅಷ್ಟು ಅಂದರೆ ಅವರಿಗೆ ಹಿರಿಯರಿಗೆ ಗೌರವ ಕೊಟ್ಕೊಂಡು ಅವರ ಮಾತಿಗೆ ಅವರ ಮಾರ್ಗದರ್ಶನದಲ್ಲಿ ಬೆಳೆದವರು. ಹಾಗಾಗಿ ನನಗೆ ಇವತ್ತೇನೋ ಒಂದು ಡೆವಲಪ್ನ ಬಗ್ಗೆ ಒಂದಷ್ಟು ಚಿಂತನೆಗಳಿದೆ, ಯೋಜನೆ ಇದೆ, ಅವರ ದೂರದೃಷ್ಟಿ ಇದ್ದು. ಸರ್, ಸಭಾಪತಿ ನಾವು ರಾಜಕೀಯವಾಗಿ ಜಗಳ ಮಾಡ್ಕೊಳ್ತಾ ಇತ್ತು, ವೈಯಕ್ತಿಕವಾಗಿ ಯಾವತ್ತೂ ಬರಲಿಲ್ಲ. ವೈಯಕ್ತಿಕವಾದಂಥ ಬಿಸ್ನೆಸ್ಗಳಿಗೆ ತೊಂದರೆ ಮಾಡುವಂಥದ್ದು, ವೈಯಕ್ತಿಕವಾದ ನಿಂದನೆಗಳನ್ನು ಮಾಡುವಂಥದ್ದು, ಇದು ಸಭಾಪತಿಯಿಂದೂ ಆಗಲಿಲ್ಲ, ಪ್ರಮೋದಿಂದೂ ಆಗಲಿಲ್ಲ, ಅಲ್ಲ ನಾನು ಅವ್ರಿಗೆ ಮಾಡಲಿಲ್ಲ. ನಾನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇಷ್ಟವಾಗಿ ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತ ವೈಯಕ್ತಿಕವಾಗಿ ಕೇಳಿ, ರಘುಪತಿ ಭಟ್ರು 3 ಬಾರಿ ಶಾಸಕರಾಗಿದ್ದ, ಪವರ್ಫುಲ್ ಇದ್ದೆ ನಾನು. ಮುಖ್ಯಮಂತ್ರಿ ನಮ್ಮ ಕ್ಷೇತ್ರದವರಿದ್ದರು, ಗೃಹ ಮಂತ್ರಿ ನಮ್ಮ ಕ್ಷೇತ್ರದವರಿದ್ದರು, ಎಲ್ಲವೂ ನಮ್ಮ ಕೈಯಲ್ಲಿ ಆಡಳಿತ ಇತ್ತು. ನಮ್ಮ ಇದರಲ್ಲಿ ನಾವು ಯಾವುದೇ ಕಾಂಗ್ರೆಸ್ನವರಿಗೂ ತೊಂದರೆ ಮಾಡಲಿಲ್ಲ. ಯಾಕಂದರೆ ಅದು ಒಳ್ಳೆಯದಲ್ಲ, ಶಾಶ್ವತ ಅಲ್ಲ ಅಧಿಕಾರ. ನಮ್ಗೆ ಆಗಲೂ ಗೊತ್ತಿತ್ತು, ಯಾವತ್ತೂ ನಾವು ಮಾಜಿ ಆಗೋರು ನೆಮ್ಮದಿಯಲ್ಲಿರಬೇಕು ಅಂತ. ಹಾಗಾಗಿ ಅದರಲ್ಲಿ ನಂದು ಒಂದಷ್ಟು ಅಳಿಲ ಸೇವೆ ಇದೆಯಲ್ಲ, ಆ ಕಾಲದಲ್ಲಿ 99ಇಂದ 23ವರೆಗೆ, ಅದನ್ನು ಯಾವ ರೀತಿ ಇವತ್ತು BJP, ಅದು ರಾಜ್ಯದ BJP ಆಗಿರ್ಬೋದು, ಕೇಂದ್ರದ BJP ಆಗಿರ್ಬೋದು, ಉಡುಪಿಯ BJP ಆಗಿರ್ಬೋದು, ಇಲ್ಲಿ ಇವರೆಲ್ಲರೂ ನಮ್ಮ ಜೊತೆ ಕೆಲಸ ಮಾಡಿದಂಥವ್ರು. ಯಾರಾದರೂ ಇವತ್ತು ಯೋಚನೆ ಮಾಡಿದಾರ? ಹಾಂ, ಎಲ್ಲರೂ ಅಲ್ಲ, ಉಳಿದವರು ಅಂದರೆ ಈಗ ಗುರುಮೇ ಸುರೇಶ್ ಶೆಟ್ಟರು ಅಲ್ಲ, ಒಂದು ನಾನು ಎಕ್ಸಾಂಪಲ್, ಆಚೆಯಲ್ಲಿ ಕೊಡಗಿಯವರು ಶ್ರೀನಿವಾಸ್ ಶೆಟ್ಟರನ್ನು ಯಾವ ರೀತಿ ಗೌರವದಿಂದ ನೋಡ್ಕೊಳ್ತಾ ಇದ್ದಾರೆ. ಗುರುಮೇ ಸುರೇಶ್ ಶೆಟ್ಟರು ಪ್ರತಿಯೊಂದು ಶಿಲಾನ್ಯಾಸ ಉದ್ಘಾಟನೆ ಆಗ್ಬೇಕಾದ್ರೆ ಲಾಲಾಜಿಯನ್ನು ಕರೆದು ಮಾಡ್ತಾರೆ. ಅಷ್ಟು ಬೇಡ ನಮಗೆ, ಸಿಂಪಲ್ ನೀವು ಯಾರ ಹತ್ರ ಕೇಳ್ಕೊಂಡ್ರೆ ನಮ್ಮ ಬಗ್ಗೆ ಯಾವ ರೀತಿ ಅವಹೇಳನ ಶಬ್ದದಲ್ಲಿ ಮಾತಾಡ್ತಾರೆ ಅಂತ ಹೇಳುವಂಥದ್ದು ಕೇಳ್ಕೊಳ್ಳಿ. ಅಂದರೆ ಅದಲ್ಲ, ಅಂದರೆ ಒಬ್ಬ ಸಜ್ಜನ MLAಗಳ ಪಾತ್ರ ಅದಲ್ಲ. ಆ ರೀತಿ ನಮಗೆ ಬೇಸರ ಇದೆ. ಯಾಕಂದರೆ ನಾವು ಅವರ ವೈಯಕ್ತಿಕ ಬೆಳವಣಿಗೆಯಲ್ಲೂ ನನ್ನದು ಕೊಡುಗೆ ಇದೆ, ಇದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಏನು ಮಾಡಬೇಕು. ಅದರ ಮೇಲೆ ಇಷ್ಟು ಕೃತಜ್ಞರು ಯಾರು ಆಗಬಾರ್ದು, ಮನುಷ್ಯರಾದಂಥವ್ರು. ಕೃತಜ್ಞತೆ ಅಂತ ಹೇಳುವಂಥದ್ದು ಏನೂ ಇಲ್ಲ, ಸ್ವಲ್ಪ ಆದರೂ ಯಾರಿಗಾದರೂ ಇರಬೇಕು. ಯಾವ ರೀತಿ ನಾವು ಮಹಾಲಕ್ಷ್ಮಿ ಕೋಆಪರೇಟಿವ್ ಇಶ್ಯೂ ಮಾಡಿದ್ದು ಜನರಿಗೆ ಸಮಸ್ಯೆಗೋಸ್ಕರ. ಇಲ್ಲಿ ನನ್ನ ನಿಲುವನ್ನು ನೀವು ನೋಡಿದ್ದೀರಿ, ನೀವು ಬಂದಿದ್ದೀರಿ. ಪ್ರಮಾಣ ಅದಕ್ಕೆ ಅಂತ ಬಂದಾಗ ನಾನು ಆಗಲೇ ಹೇಳಿದೆ, ಇನ್ನು ನಾನು ಮಾತಾಡೋದಿಲ್ಲ, ಪತ್ರಿಕೆಯಲ್ಲಿ ಮಾತಾಡಲ್ಲ. ಏನಿದ್ರು ಯಾರೆಲ್ಲ ಅವರ ಪರವಾಗಿ ಬಂದಾರೋ ಅವರವರಿಗೆ ನ್ಯಾಯ ಕೊಡಲಿ. ಅದ್ರ ಮೇಲೆ ನಾನು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಲಿಲ್ಲ. ಆನಂತರ ಪ್ರಮಾಣ ಮಾಡೋದಿಲ್ಲ, ಇದು ಮಾಡೋದಿಲ್ಲ ಅಂತ ಬಂದಂಥವ್ರು ಪತ್ರಿಕಾಗೋಷ್ಠಿಯಲ್ಲಿ ಯಾವ ರೀತಿ ಮಾಡಿದರು, ನಿಮ್ಮ ಎದುರೇ ನಾನು ಪತ್ರಿಕಾಗೋಷ್ಠಿಯಲ್ಲಿ ನೋಡಿದ್ದೇನಲ್ಲ, ಏನೇನು ಯಾವ ರೀತಿಯ ಬಾಡಿ ಲ್ಯಾಂಗ್ವೇಜ್ ಇತ್ತು, ಯಾವ ರೀತಿಯ ಯಾವ ನಮ್ಮ ವೈಯಕ್ತಿಕ ವಿಷಯಗಳು, ನಮ್ಮ ವೈಯಕ್ತಿಕ ಸೊಸೈಟಿಗಳನ್ನು ಅಸೆಂಬ್ಲಿಯಲ್ಲಿ ರೇಸ್ ಮಾಡಿದರು. ಮೊನ್ನೆ ಪರಿವಾರ ಕ್ರೆಡಿಟ್ ಕೋಆಪರೇಟಿವ್ ಸರಿ ಇದ್ದಂಥ ಒಂದು ಸೊಸೈಟಿ. ಈ ರೀತಿ ಅಂದರೆ ಒಂಥರ ಈ ಉಡುಪಿಯ ರಾಜಕಾರಣದಲ್ಲಿ ಇಂಥ ರಾಜಕಾರಣ ಇಷ್ಟವರೆಗೆ ಇರಲಿಲ್ಲ. ಈಗ ನಾನು ತುಂಬ ಸಭಾಪತಿಯವರನ್ನು ಫೇಸ್ ಮಾಡ್ಕೊಂಡು ಬಂದಿದ್ದೇನೆ, ಪ್ರಮೋದ್ ಮಧ್ವರಾಜನ್ ಫೇಸ್ ಮಾಡ್ಕೊಂಡು ಬಂದಿದ್ದೇನೆ, ಹಿಂದೆ ಎಲ್ಲ ಬೇರೆ ಬೇರೆ ರಾಜಕಾರಣಿಗಳು ಇಲ್ಲಿ ನಡ್ಕೊಂಡು. ಆದರೆ ಇದು ಈ ರೀತಿಯ ಒಂದು ವೆಂಜನ್ಸ್ ಪಾಲಿಟಿಕ್ಸ್ ಉಡುಪಿಗೆ ಇದು ಒಳ್ಳೆಯದಲ್ಲ, ಶೋಭೆ ಅಲ್ಲ ಯಾರಿಗೇ ಆಗಲಿ. ಹಳೆ BJP ಬರ್ತದೆ, ಸರ್ಕಾರ ಬರ್ತದೆ, ಜನಪ್ರತಿನಿಧಿಗಳಾಗ್ತಾರೆ, ಹೋಗ್ತಾರೆ, ಅದು ಬೇರೆ ವಿಷಯ. ಬಟ್ ಒಬ್ಬರು ಪಕ್ಷದಲ್ಲಿ ಕೆಲಸ ಮಾಡಿದಂಥವ್ರನ್ನ, ಒಬ್ಬ 3 ಬಾರಿ ಶಾಸಕರಾದವ್ರನ್ನ ನಡೆಸ್ಕೊಳ್ಳುವಂಥ ರೀತಿಗಳು ಇದು ಒಳ್ಳೆಯದಲ್ಲ, ಉಡುಪಿಯ ಮಟ್ಟಿಗೆ ಅಂತೂ ಒಳ್ಳೆಯದು. ಹೌದು, ಖಂಡಿತವಾಗಿ ಅದೇ ಕಾರಣ.
ನಿಮಗೂ ಅವ್ರಿಗೆ ಯಾಕೆ ಈ ಮಟ್ಟದಲ್ಲಿ ತಾಗಿ ನನಗೇನಿಲ್ಲ ಸರ್. ನೀವೆಲ್ಲರೂ ನೋಡಿದ್ದೆ, ಅದಕ್ಕೇನು ಪ್ರೂಫ್ ಬೇಕಾಗಿಲ್ಲ. MLA ಎಲೆಕ್ಷನ್ನಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಆಮೇಲೆ ನಮ್ದು ಏನೂ ಆಗಲಿಲ್ಲ. ಇಂಥದ್ದೇ ಕೆಲಸಗಳು ಎಲ್ಲ ಬಂದದ್ದು. ನನ್ನದು ಸ್ಮಾರ್ಟ್ ಸಿಟಿ ಇತ್ತು 3 ಅದು ವೈಯಕ್ತಿಕ ಕಾರಣ. ಇದೇ ಕಾರಣ ನೀವೇನಾದ್ರು ಹೇಳಿದ್ರಲ್ಲ ಹಾಗೆ ಅಂಥದ್ದು ಕಿಕ್ ಬ್ಯಾಕ್ ಇದೆ, ಇದೆಲ್ಲ ಅಪಪ್ರಚಾರನ ಮಾಡ್ಕೊಂಡು ಕಿಕ್ ಬ್ಯಾಕ್ ಯಾವುದರಲ್ಲಿ ಸಿಗ್ತದೆ ಯಾವುದ್ರಲ್ಲಿ ಸಿಗ್ತಿಲ್ಲ ಅಂತ ಹೇಳುವಂಥ ಸಾಮಾನ್ಯ ಜ್ಞಾನ ಇದರಲ್ಲೆಲ್ಲ ಯಾರಿಗಾರು ಕಿಕ್ ಸಿಕ್ಕುವಂಥದ್ದು ಇದೆಲ್ಲ ಒಂದು ಯೋಜನೆಗಳು ಅಲ್ಲ. ಈ ರೀತಿಯ ಎಲ್ಲ ಸ್ವಭಾವಗಳಿಂದ ನನ್ನದು ವೈಯಕ್ತಿಕ. ಮತ್ತು ನಾನು ನಿಮ್ಗೆ ಭಾಳ ಸ್ಪಷ್ಟ ಅಲ್ಲೂ ಹೇಳ್ತೀನಿ, ಮಹಾಲಕ್ಷ್ಮಿ ಕೋಆಪರೇಟಿವಲ್ಲಿಯೂ ನಾನು ಅವರು ವೈಯಕ್ತಿಕ ಹೆಸರನ್ನು ಹೇಳಿಲ್ಲ, ಆಡಳಿತ ಮಂಡಳಿ ಹೇಳಿದೆ. ಜನರಿಗೆ ಸಮಸ್ಯೆ ಆದದ್ದು ಒಬ್ಬ 3 ಬಾರಿ ಶಾಸಕನಾದವನು ಅದನ್ನು ಎತ್ತಲಿಕ್ಕಿಲ್ಲ ಅಂತ ಹೇಳಿದ್ರೆ ಇದು ಒಂಥರ ಪಾಳೆಗಾರಿಕೆ ಆದಾಗುತ್ತೆ. ಅದಕ್ಕೆ ನಾನು ತಯಾರಿ ದೇವರು ನಡೆಸಿ ನಾನು ಹೋರಾಟದಲ್ಲಿ ಸಂಘಟನಾತ್ಮಕವಾಗಿ ಹೋರಾಟಗಳಿಂದಲೇ ರಾಜಕೀಯದಲ್ಲಿ ಮೇಲೆ ಬಂದವನು. ಯಾವುದೇ ಕುಟುಂಬದ ಇದರಿಂದ ನಾನು ಬಂದವನಲ್ಲ. ನಾನು ಹೋರಾಟದಿಂದಲೇ ಬಂದವನು. BJPಯಲ್ಲೇ ಹೋರಾಟ ಮಾಡಿಕೊಂಡು ಜನರ ಹೋರಾಟಗಳನ್ನು ಮಾಡಿಕೊಂಡೆ ಯುವ ಮೋರ್ಚಾ BJP ಜಿಲ್ಲಾಧ್ಯಕ್ಷರು ಹಾಕ್ಕೊಂಡೇ ಬಂದಂತು. ಹಾಗಾಗಿ ಅದಕ್ಕೆಲ್ಲ ಹೆದರ್ಕೊಂಡು ಕೂತ್ಕೊಳ್ಳೋನಲ್ಲ. ನಾನೇನೋ ನಾನು ಬೇಡ ಅಂತ ನನ್ನಷ್ಟಕ್ಕಿದ್ದೆ. ಆದರೆ ನಿನ್ನೆ ನನಗೆ ಇಲ್ಲಿ ಈ ಪತ್ರಿಕಾಗೋಷ್ಠಿ ಕರೀಲಿಕ್ಕೆ ಕಾರಣ ಅಂದರೆ ನನಗೆ ಈ ಭಾಗದ ಜನ